ಸಂಡೂರು ತಾಲೂಕು ಬಂಡ್ರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಂಡ್ರಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಒಕ್ಕೂಟದ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕರ ಐಡಿ ಕಾರ್ಡ್ಗಳ ವಿತರಣೆ ಮತ್ತು ಪದಾಧಿಕಾರಿಗಳ ನೇಮಕ ಹಾಗೂ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಮಿಕರ ನಿರೀಕ್ಷಕರಾದ ಮಂಜುನಾಥ್ ತೋಂಡಿಹಾಳ್ ಅವರು ಮಾತನಾಡಿ, ತಾಲೂಕಿನ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಯೋಜನೆಗಳಲ್ಲಿ ಬಹಳಷ್ಟು ಅನುಕೂಲತೆಗಳು ಇದ್ದು ಅವುಗಳನ್ನು ಕಟ್ಟಡ ಕಾರ್ಮಿಕರು ಮತ್ತು ವಾಹನ ಚಾಲಕರು, ಕ್ಲೀನರ್ಗಳು ಹಾಗೂ ಸಂಘಟಿತ ಕಾರ್ಮಿಕರುಗಳು ಬಳಸಿಕೊಳ್ಳಬೇಕು. ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಆ ಒಂದು ಕಟ್ಟಡ ಕಾರ್ಮಿಕ ಅವರಿಗೆ ಅಥವಾ ಅವ್ರ ಮಕ್ಕಳಿಗೆ ಒಟ್ಟು ಇಬ್ಬರು ಒಂದು ಕಾರ್ಡಿಗೆ ಇಬ್ಬರು ಮಕ್ಕಳಿಗೆ ಮದುವೆ ಆದರೆ ಅವರಿಗೆ 60,000 ರೂಪಾಯಿನ ನಮ್ಮ ಮಂಡಳಿಯಿಂದ ಕೊಡ್ತೀವಿ. ಆ ಮದುವೆ ಆಗಿರಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಸಬ್ ರಿಜಿಸ್ಟರ್ ಆಫೀಸಲ್ಲಿ, ಆಮೇಲೆ ಆನ್ಲೈನ್ ರಜೆ ಹಾಕಬೇಕು. ಇದು ಮದುವೆ ಸೌಲಭ್ಯ. ಎರಡನೇದು, ಯಾರು ಹೆಣ್ಮಕ್ಳು ನಮ್ಮ ಕಟ್ಟಡ ನಿರ್ಮಾಣ ಕಾರ್ಮಿಕ ಮಂಡಳಿಯಲ್ಲಿ ನೋಂದಣಿ ಆಗ್ತಾರೆ ಅವರು ಗರ್ಭಿಣಿಯಾದಾಗ ಅವರ ಮೊದಲ 2 ಹೆರಿಗೆಗಳಿಗೆ ಪ್ರತಿಯೊಂದು ಹೆರಿಗೆ 50,000 ರೂಪಾಯಿ ತರ 2 ಹೆರಿಗೆಗೆ ದುಡ್ಡನ್ನು ಕೊಡಲಾಗುತ್ತೆ. ಇದು ಹೆರಿಗೆ ಸೌಲಭ್ಯ ಆಯಿತು. ಮೂರನೇದು, ಈಗ ಕಟ್ಟಡ ನಿರ್ಮಾಣ ಕಾರ್ಮಿಕರು ಹೋಗುದು ಬರುದು ಮಾಡ್ತಿರ್ತಾರೆ ಕೆಲಸಕ್ಕೆ. ಈಗ ಬಂಡಲ್ ಇದ್ದವರು ಸಂಡೂರಿಗೆ ಹೋಗ್ತಾರೆ, ಇಲ್ಲ ತೋರು ಎಲ್ಲ ಹೊಸಪೇಟೆ ಹೋಗ್ತಿರ್ತಾರೆ. ನಿಮಗೆ ಹೋಗು ಬರೋ ದಾರಿಯಲ್ಲಿ ಕೆಲಸಕ್ಕೆ ಹೋಗಿ ಬರುವ ಸಮಯದಲ್ಲಿ ಏನಾದ್ರು ತೊಂದರೆ, ಆಕ್ಸಿಡೆಂಟ್ ಆಯ್ತು ಇಲ್ಲ ಏನೋ ತೊಂದರೆ ಆಯ್ತು, ಅವಾಗ ನಿಮಗೆ ಆಕ್ಸಿಡೆಂಟ್ ಆದಾಗ ಅದು ಒಂದು ಕಾನೂನಾತ್ಮಕವಾಗಿ ಆ ಆಕ್ಸಿಡೆಂಟ್ ಅನ್ನ ನೀವು ರಿಜಿಸ್ಟರ್ ಮಾಡ್ತಾರೆ, FIR ಮಾಡಿಸಿ ಆಮೇಲೆ ಅದು ಸಂಬಂಧಪಟ್ಟ ಹಾಸ್ಪಿಟಲ್ ತೋರಿಸಿದ್ರೆ, ನಮ್ಮ ಕಟ್ಟಡ ನಿರ್ಮಾಣ ಕಾರ್ಮಿಕ ಮಂಡಳಿ ಕೆಲವು ಹಾಸ್ಪಿಟಲ್ ಇದ್ದಾರೆ, ರಿಜಿಸ್ಟರ್ಡ್ ಹಾಸ್ಪಿಟಲ್ ತೋರಿಸಿದ್ರೆ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ನಿಮ್ಗೆ ಏನು ಅಮೌಂಟ್ ಅನ್ನು ನೀವು ಪೇ ಮಾಡಿರ್ತೀರಿ ಹಾಸ್ಪಿಟಲ್ಗೆ, ಆ 2 ಲಕ್ಷ ರೂಪಾಯಿ ನಿಮಗೆ ರಿಫಂಡ್ ಆಗುತ್ತೆ ನಮ್ಮ ಇಲಾಖೆ ಅಂತ. ಅದಕ್ಕೆ ಒಂದು ಇಂಡಿಯನ್ ಅಂತ ಅಮೌಂಟ್ ನಿರ್ಧಾರ ಮಾಡಿರ್ತಾರೆ, ಆ ಅಮೌಂಟನ್ನು ಇಲ್ಲಿ ವಾಪಸ್ ಕೊಡೋದು. ಇಲ್ಲ ಯಾರೋ ಒಬ್ಬರು ಕಟ್ಟಡ ಕಾರ್ಮಿಕರು ಹಿಂಗೆ ಹೋಗುವ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು, ಪಾಪ ಆಕ್ಸಿಡೆಂಟ್ ಯಾವುದೇ ಥರ ಆಕ್ಸಿಡೆಂಟ್ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಇವ್ರು ನಡ್ಕೊಂಡು ಹೋಗಿ ಯಾರೋ ಒಂದು ಬಿದ್ದಿದ್ರು, ಇವ್ರು ಬೈಕಲ್ಲಿ ಹೋಗುವಾಗ ಕೆಳಗಡೆ ಬಿದ್ದು, ಈ ಥರ ಏನೇ ಆಕ್ಸಿಡೆಂಟ್ ಆದಾಗಲೂ ಸಹ ಅವರಿಗೆ ನಮ್ಮ ಇಲಾಖೆಯಿಂದ ಅವರ ಕುಟುಂಬಕ್ಕೆ 8 ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತೆ. ಇದು ನಮ್ಮ ಪ್ರಸ್ತುತ ಮಾನ್ಯ ಕಾರ್ಮಿಕ ಸಚಿವರಾದಂಥ ನಮ್ಮ ಎಲ್ಲರ ಪ್ರೀತಿಯ ಸಂತೋಷ್ ಲಾಡ್ ಅವರು ಇದು ಮತ್ತು 5 ಲಕ್ಷ ರೂಪಾಯಿ ಇದನ್ನು ಕಳೆದ ವರ್ಷ 8 ಲಕ್ಷಕ್ಕೆ ಏರಿಸಿದ್ದಾರೆ. ಯಾರಾದರೂ ಕಟ್ಟಡ ಕಾರ್ಮಿಕರು ಕೆಲಸಕ್ಕೆ ಹೋಗುವ ಬರುವ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ ಅವರಿಗೆ ಅವರ ಕುಟುಂಬಕ್ಕೆ 8 ಲಕ್ಷ ರೂಪಾಯಿ ಸಹಾಯಧನವನ್ನು ಇಲಾಖೆಯಿಂದ ಕೊಡಲಾಗುತ್ತೆ. ಇದಕ್ಕೆ ಏನಾಗಿರಬೇಕು, FIR ಆಗಿರಬೇಕು, ಪೋಸ್ಟ್ ಮಾರ್ಟಮ್ ಆಗಿರಬೇಕು, ಅಂದ್ರೆ ಮಾತ್ರ ಆಕ್ಸಿಡೆಂಟ್ ಅಂತ ಆಗುತ್ತೆ. ಅವರಿಗೆ ನಮ್ಮ ಇಲಾಖೆಯಿಂದ 8 ಲಕ್ಷ ಕೊಡ್ತಾರೆ. ಇಲ್ಲ ಅವರು ನಾರ್ಮಲ್ ಆಗಿ ಯಾರೋ ಏನೋ ರೋಗ ಬಂತು, ಹಾರ್ಟ್ ಅಟ್ಯಾಕ್ ಆಯ್ತು, ಇಲ್ಲ ಏನೋ ಒಂದು ಜ್ವರ ಬಂದು ತೀರ್ಕೊಂಡು ಈ ತರ ಸಹಜ ಸಾವನ್ನು ಅಪ್ಪಿದ್ರೆ ಆ ವ್ಯಕ್ತಿ ಅವ್ರ ರಿಜಿಸ್ಟ್ರೇಷನ್ ಆಗಿರಬೇಕು. ಆ ವ್ಯಕ್ತಿ ಸಹಜ ಸಾವನ್ನು ಅಪ್ಪಿದಾಗ ಅವರ ಕುಟುಂಬಕ್ಕೆ 1,50,000 ರೂಪಾಯಿನ ಇಲಾಖೆಯಿಂದ ಕೊಡಲಾಗುತ್ತೆ. ಇದು ಸಹ ಮೊದಲು 75,000 ಇತ್ತು. ನಮ್ಮ ಕಾರ್ಮಿಕ ಸಚಿವರ ಒಂದು ಆಸ್ಥೆಯ ಮೇರೆಗೆ ಇದನ್ನ 1 ಲಕ್ಷಕ್ಕೆ ಏರಿಸಲಾಗಿದೆ. ಇಷ್ಟು ನಿಮ್ಗೆ ನೀವು ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಕಾರ್ಡ್ ಮಾಡಿಸ್ಕೊಂಡ್ರೆ ಕಾರ್ಡಿಗೆ ಬಹಳ ರೀಸನೇಬಲ್ ಪ್ರೈಸ್ ಇದೆ. 1 ವರ್ಷಕ್ಕೆ ಒಂದ್ಸರಿ ನೀವು ಕಾರ್ಡ್ ರಿನ್ಯೂವಲ್ ಮಾಡಿಸ್ಕೋಬೇಕು. ನೀವು ನಿರಂತರವಾಗಿ 1 ವರ್ಷದಲ್ಲಿ 90 ದಿನ ಕೆಲಸ ಮಾಡಿದ್ರೆ ನೀವು ಎಲಿಜಿಬಲ್ ಏನೋ ಕಾರ್ಡ್ ಮಾಡಿಸ್ಕೋಬೇಕು. ಆದ್ರೆ ಎಲಿಜಿಬಲ್ ಆದ್ರೆ ನೀವು ಪ್ರತಿ ವರ್ಷ ಕಾರ್ಡ್ ರಿನ್ಯೂವಲ್ ಮಾಡಿಸ್ತಾ ಹೋದಂಗೆ ನೀವು ಎಲ್ಲಿವರೆಗೂ ಕಾರ್ಡ್ ಮಾಡ್ಕೊಂಡ್ರಿ ಅಲ್ಲಿವರೆಗೂ ನಿಮಗೆ ಎಲ್ಲ ಸೌಲಭ್ಯಗಳು ಕಂಟಿನ್ಯೂ ಇಂಪ್ಲಿಮೆಂಟ್ ಆಗ್ತಾ ಇರ್ತದೆ. ಹೌದು, ಬರೀ ಇವರಷ್ಟೇ ಆದ್ರೆ ಆಯ್ತಾ, ನಮ್ಮ ಮಕ್ಕಳಿಗೆ ಏನು, ನಮ್ಮ ಮಕ್ಕಳು ಸಹ ಏನೋ ನಾವು ಕಷ್ಟ ಜೀವಿಗಳು, ನಮ್ಮ ಮಕ್ಕಳು ಅವ್ರಿಗೂ ಸಹ ಕಷ್ಟಗಳಿರ್ತವೆ. ಅವರಿಗೆ ನಮ್ಮ ಇಲಾಖೆಯಿಂದ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೀವಿ. ಸ್ಕಾಲರ್ಶಿಪ್ ಏನು, ನೀವು ಮಕ್ಕಳು 1ನೇ ಇದೆ ಏನಂದ್ರೆ ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಆ ಒಂದು ಕಟ್ಟಡ ಕಾರ್ಮಿಕ ಅವರಿಗೆ ಅಥವಾ ಅವ್ರ ಮಕ್ಕಳಿಗೆ ಒಟ್ಟು ಇಬ್ಬರು ಒಂದು ಕಾರ್ಡಿಗೆ ಇಬ್ಬರು ಮಕ್ಕಳಿಗೆ ಮದುವೆ ಆದರೆ ಅವರಿಗೆ 60,000 ರೂಪಾಯಿನ ನಮ್ಮ ಮಂಡಳಿಯಿಂದ ಕೊಡ್ತೀವಿ. ಆ ಮದುವೆ ಆಗಿರಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಸಬ್ ರಿಜಿಸ್ಟರ್ ಆಫೀಸಲ್ಲಿ, ಆಮೇಲೆ ಆನ್ಲೈನ್ ರಜೆ ಹಾಕಬೇಕು. ಇದು ಮದುವೆ ಸೌಲಭ್ಯ. ಎರಡನೇದು, ಯಾರು ಹೆಣ್ಮಕ್ಳು ನಮ್ಮ ಕಟ್ಟಡ ನಿರ್ಮಾಣ ಕಾರ್ಮಿಕ ಮಂಡಳಿಯಲ್ಲಿ ನೋಂದಣಿ ಆಗ್ತಾರೆ ಅವರು ಗರ್ಭಿಣಿಯಾದಾಗ ಅವರ ಮೊದಲ 2 ಹೆರಿಗೆಗಳಿಗೆ ಪ್ರತಿಯೊಂದು ಹೆರಿಗೆ 50,000 ರೂಪಾಯಿ ತರ 2 ಹೆರಿಗೆಗೆ ದುಡ್ಡನ್ನು ಕೊಡಲಾಗುತ್ತೆ. ಇದು ಹೆರಿಗೆ ಸೌಲಭ್ಯ ಆಯಿತು. ಮೂರನೇದು, ಈಗ ಕಟ್ಟಡ ನಿರ್ಮಾಣ ಕಾರ್ಮಿಕರು ಹೋಗುದು ಬರುದು ಮಾಡ್ತಿರ್ತಾರೆ ಕೆಲಸಕ್ಕೆ. ಈಗ ಬಂಡಲ್ ಇದ್ದವರು ಸಂಡೂರಿಗೆ ಹೋಗ್ತಾರೆ, ಇಲ್ಲ ತೋರು ಎಲ್ಲ ಹೊಸಪೇಟೆ ಹೋಗ್ತಿರ್ತಾರೆ. ನಿಮಗೆ ಹೋಗು ಬರೋ ದಾರಿಯಲ್ಲಿ ಕೆಲಸಕ್ಕೆ ಹೋಗಿ ಬರುವ ಸಮಯದಲ್ಲಿ ಏನಾದ್ರು ತೊಂದರೆ, ಆಕ್ಸಿಡೆಂಟ್ ಆಯ್ತು ಇಲ್ಲ ಏನೋ ತೊಂದರೆ ಆಯ್ತು, ಅವಾಗ ನಿಮಗೆ ಆಕ್ಸಿಡೆಂಟ್ ಆದಾಗ ಅದು ಒಂದು ಕಾನೂನಾತ್ಮಕವಾಗಿ ಆ ಆಕ್ಸಿಡೆಂಟ್ ಅನ್ನು ನೀವು ರಿಜಿಸ್ಟರ್ ಮಾಡ್ತಾರೆ, FIR ಮಾಡಿಸಿ
ಆಮೇಲೆ ಅದು ಸಂಬಂಧಪಟ್ಟ ಹಾಸ್ಪಿಟಲ್ ನೀವು ಹಾಸ್ಪಿಟಲೈಸ್ ತೋರಿಸಿದ್ರೆ ನಮ್ಮ ಕಟ್ಟಡ ನಿರ್ಮಾಣ ಕಾನೂನು ಮಂಡಳಿ ಕೆಲವು ಹಾಸ್ಪಿಟಲ್ ಇದ್ದಾರೆ, ರಿಜಿಸ್ಟರ್ಡ್ ಹಾಸ್ಪಿಟಲ್ ತೋರಿಸಿದ್ರೆ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ನಿಮ್ಗೆ ಏನು ಅಮೌಂಟ್ ನೀವು ಪೇ ಮಾಡಿರ್ತೀರಿ ಹಾಸ್ಪಿಟಲ್ಗೆ, ಆ 2 ಲಕ್ಷ ರೂಪಾಯಿ ನಿಮಗೆ ರಿಫಂಡ್ ಆಗುತ್ತೆ ನಮ್ಮ ಇಲಾಖೆ ಅಂತ. ಅದಕ್ಕೆ ಒಂದು ಇಂಡಿಯಾ ಅಂತ ಅಮೌಂಟ್ ನಿರ್ಧಾರ ಮಾಡಿರ್ತಾರೆ, ಆ ಅಮೌಂಟನ್ನು ಇಲ್ಲಿ ವಾಪಸ್ ಕೊಡೋದು. ಇಲ್ಲ ಯಾರೋ ಒಬ್ಬರು ಕಟ್ಟಡ ಕಾರ್ಮಿಕರು ಹಿಂಗೆ ಹೋಗುವ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ಪಾಪ, ಆಕ್ಸಿಡೆಂಟ್ ಯಾವುದೇ ಥರ ಆಕ್ಸಿಡೆಂಟ್ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಇವ್ರು ನಡ್ಕೊಂಡು ಹೋಗಿ ಯಾರೋ ಒಂದು ಬಿದ್ದಿದ್ರು, ಅಥವಾ ಬೈಕಲ್ಲಿ ಹೋಗುವಾಗ ಕೆಳಗಡೆ ಬಿದ್ದು, ಈ ಥರ ಏನೇ ಆಕ್ಸಿಡೆಂಟ್ ಆದಾಗಲೂ ಸಹ ಅವರಿಗೆ ನಮ್ಮ ಇಲಾಖೆಯಿಂದ ಅವರ ಕುಟುಂಬಕ್ಕೆ 8 ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತೆ. ಇದು ನಮ್ಮ ಪ್ರಸ್ತುತ ಮಾನ್ಯ ಕಾರ್ಮಿಕ ಸಚಿವರಾದಂಥ ನಮ್ಮ ಎಲ್ಲ ಪ್ರೀತಿಯ ಸಂತೋಷ್ ಲಾಡ್ ಸರ್ ಅವರು ಇದು ಮತ್ತು 5 ಲಕ್ಷ ರೂಪಾಯಿ ಇದನ್ನು ಕಳೆದ ವರ್ಷ 8 ಲಕ್ಷಕ್ಕೆ ಏರಿಸಿದ್ದಾರೆ. ಯಾರಾದರೂ ಕಟ್ಟಡ ಕಾರ್ಮಿಕರು ಕೆಲಸಕ್ಕೆ ಹೋಗುವಂತ ಬರುವ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ ಅವರಿಗೆ ಅವರ ಕುಟುಂಬಕ್ಕೆ 8 ಲಕ್ಷ ರೂಪಾಯಿ ಸಹಾಯಧನವನ್ನು ಇಲಾಖೆಯಿಂದ ಕೊಡಲಾಗುತ್ತೆ. ಇದಕ್ಕೆ ಏನಾಗಿರಬೇಕು, FIR ಆಗಿರಬೇಕು, ಪೋಸ್ಟ್ ಮಾರ್ಟಮ್ ಆಗಿರಬೇಕು, ಅಂದ್ರೆ ಮಾತ್ರ ಆಕ್ಸಿಡೆಂಟ್ ಆಗುತ್ತೆ. ಅವರಿಗೆ ನಮ್ಮ ಇಲಾಖೆಯಿಂದ 8 ಲಕ್ಷ ಕೊಡ್ತಾರೆ. ಇಲ್ಲ ಅವರು ನಾರ್ಮಲ್ ಆಗಿ ಯಾರೋ ಏನೋ ರೋಗ ಬಂತು, ಹಾರ್ಟ್ ಅಟ್ಯಾಕ್ ಆಯ್ತು, ಇಲ್ಲ ಏನೋ ಒಂದು ಜ್ವರ ಬಂದು ತೀರ್ಕೊಂಡ್ರು, ಈ ತರ ಸಾಮಾನ್ಯ ಸಹಜ ಸಾವನ್ನು ಅಪ್ಪಿದ್ರೆ ಆ ವ್ಯಕ್ತಿ ಅವ್ರ ರಿಜಿಸ್ಟ್ರೇಷನ್ ಆಗಿರಬೇಕು. ಆ ವ್ಯಕ್ತಿ ಸಹಜ ಸಾವನ್ನು ಹಾಕಿದಾಗ ಅವರ ಕುಟುಂಬಕ್ಕೆ 1,50,000 ರೂಪಾಯಿನ ಇಲಾಖೆಯಿಂದ ಕೊಡಲಾಗುತ್ತೆ. ಇದು ಸಹ ಮೊದಲು 75,000 ಇತ್ತು. ನಮ್ಮ ಕಾರ್ಮಿಕ ಸಚಿವರ ಒಂದು ಆಸ್ಥೆಯ ಮೇರೆಗೆ ಇದನ್ನ 1 ಲಕ್ಷಕ್ಕೆ ಏರಿಸಲಾಗಿದೆ. ಇಷ್ಟು ನಿಮ್ಗೆ ನೀವು ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಕಾರ್ಡ್ ಮಾಡಿಸ್ಕೊಂಡ್ರೆ ಕಾರ್ಡಿಗೆ ಬಹಳ ರೀಸನೇಬಲ್ ಪ್ರೈಸ್ ಇದೆ. 1 ಲಕ್ಷಕ್ಕೆ ಒಂದ್ಸರಿ ನೀವು ಕಾರ್ಡ್ ರಿನ್ಯೂವಲ್ ಮಾಡಿಸ್ಕೋಬೇಕು. ನೀವು ನಿರಂತರವಾಗಿ 1 ವರ್ಷದಲ್ಲಿ 90 ದಿನ ಕೆಲಸ ಮಾಡಿದ್ರೆ ನೀವು ಎಲಿಜಿಬಲ್ ಏನೋ ಕಾರ್ಡ್ ಮಾಡಿಸ್ಕೋಬೇಕು. ಆದ್ರೆ ಎಲಿಜಿಬಲ್ ಆದ್ರೆ ನೀವು ಪ್ರತಿ ವರ್ಷ ಕಾರ್ಡ್ ರಿನ್ಯೂ ಮಾಡಿಸ್ಕೊ ಹೋದಂಗೆ ನೀವು ಎಲ್ಲಿವರೆಗೂ ಕಾರ್ಡ್ ಮಾಡ್ಕೊಂಡ್ರಿ ಅಲ್ಲಿವರೆಗೂ ನಿಮಗೆ ಈ ಎಲ್ಲ ಸೌಲಭ್ಯಗಳು ಕಂಟಿನ್ಯೂ ಇಂಪ್ಲಿಮೆಂಟ್ ಆಗ್ತಾ ಇರ್ತದೆ. ಹೌದು, ಬರೀ ಇವರಷ್ಟೇ ಆದ್ರೆ ಆಯ್ತಾ? ನಮ್ಮ ಮಕ್ಕಳಿಗೆ ಏನು, ನಮ್ಮ ಮಕ್ಕಳು ಸಹ ಏನೋ ನಾವು ಕಷ್ಟ ಜೀವಿಗಳು, ನಮ್ಮ ಮಕ್ಕಳು ಅವ್ರಿಗೂ ಸಹ ಕಷ್ಟಗಳಿರ್ತವೆ. ಅವರಿಗೆ ನಮ್ಮ ಇಲಾಖೆಯಿಂದ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದೀವಿ. ಸ್ಕಾಲರ್ಶಿಪ್ ಏನು, ನೀವು ಮಕ್ಕಳು ಒಂದೇ ಇದೆ ಏನಂದ್ರೆ ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಆ ಒಂದು ಕಟ್ಟಡ ಕಾರ್ಮಿಕ ಅವರಿಗೆ ಅಥವಾ ಅವ್ರ ಮಕ್ಕಳಿಗೆ ಒಟ್ಟು ಇಬ್ಬರು ಒಂದು ಕಾರ್ಡಿಗೆ 2 ಮಕ್ಕಳಿಗೆ ಮದುವೆ ಆದರೆ ಅವರಿಗೆ 60,000 ರೂಪಾಯಿನ ನಮ್ಮ ಮಂಡಳಿಯಿಂದ ಕೊಡ್ತೀವಿ. ಆ ಮದುವೆ ಆಗಿರಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಸಬ್ ರಿಜಿಸ್ಟರ್ ಆಫೀಸಲ್ಲಿ, ಆಮೇಲೆ ಆನ್ಲೈನ್ ಅರ್ಜಿ ಹಾಕಬೇಕು. ಇದು ಮದುವೆ ಸೌಲಭ್ಯ. ಎರಡನೇದು, ಯಾರು ಹೆಣ್ಮಕ್ಳು ನಮ್ಮ ಕಟ್ಟಡ ನಿರ್ಮಾಣ ಕಾರ್ಮಿಕ ಮಂಡಳಿಯಲ್ಲಿ ನೋಂದಣಿ ಆಗ್ತಾರೆ ಅವರು ಗರ್ಭಿಣಿಯಾದಾಗ ಅವರ ಮೊದಲ 2 ಹೆರಿಗೆಗಳಿಗೆ ಪ್ರತಿಯೊಂದು ಹೆರಿಗೆ 50,000 ರೂಪಾಯಿ ತರ 2 ಹೆರಿಗೆಗೆ ದುಡ್ಡನ್ನು ಕೊಡಲಾಗುತ್ತೆ. ಇದು ಹೆರಿಗೆ ಸೌಲಭ್ಯ ಆಯಿತು. ಮೂರನೇದು, ಈಗ ಕಟ್ಟಡ ನಿರ್ಮಾಣ ಕಾರ್ಮಿಕರು ಹೋಗುದು ಬರುದು ಮಾಡ್ತಾರೆ ಕೆಲಸಕ್ಕೆ. ಈಗ ಬಂಡಲ್ ಇದ್ದವರು ಕಂದೂರಿಗೆ ಬರ್ತಾರೆ, ಇಲ್ಲ ತೋರು ಎಲ್ಲ ಹೊಸಪೇಟೆ ಹೋಗ್ತಿರ್ತಾರೆ. ನಿಮಗೆ ಹೋಗು ಬರೋ ದಾರಿಯಲ್ಲಿ ಕೆಲಸಕ್ಕೆ ಹೋಗಿ ಬರುವ ಸಮಯದಲ್ಲಿ ಏನಾದ್ರು ತೊಂದರೆ, ಆಕ್ಸಿಡೆಂಟ್ ಆಯ್ತು, ಇಲ್ಲ ಏನೋ ತೊಂದರೆ ಆಯ್ತು, ಅವಾಗ ನಿಮಗೆ ಆಕ್ಸಿಡೆಂಟ್ ಆದಾಗ ಅದು ಒಂದು ಕಾನೂನಾತ್ಮಕವಾಗಿ ಆ ಆಕ್ಸಿಡೆಂಟ್ ಅನ್ನ ನೀವು ರಿಜಿಸ್ಟರ್ ಮಾಡ್ತಾರೆ, FIR ಮಾಡಿಸಿ, ಆಮೇಲೆ ಅದು ಸಂಬಂಧಪಟ್ಟ ಹಾಸ್ಪಿಟಲೈಸ್ ತೋರಿಸಿದ್ರೆ ನಮ್ಮ ಕಟ್ಟಡ ನಿರ್ಮಾಣ ಕಾನೂನು ಮಂಡಳಿ ಕೆಲವು ಹಾಸ್ಪಿಟಲ್ ಇದ್ದಾರೆ, ರಿಜಿಸ್ಟರ್ಡ್ ಹಾಸ್ಪಿಟಲ್ ತೋರಿಸಿದ್ರೆ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ನಿಮ್ಗೆ ಏನು ಅಮೌಂಟ್ ನೀವು ಪೇ ಮಾಡಿರ್ತೀರಿ ಹಾಸ್ಪಿಟಲ್ಗೆ, ಆ 2 ಲಕ್ಷ ರೂಪಾಯಿ ನಿಮಗೆ ರಿಫಂಡ್ ಆಗುತ್ತೆ ನಮ್ಮ ಇಲಾಖೆ ಅಂತ. ಅದಕ್ಕೆ ಒಂದು ಇಂಡಿಯಾ ಅಂತ ಅಮೌಂಟ್ ನಿರ್ಧಾರ ಮಾಡಿರ್ತಾರೆ, ಆ ಅಮೌಂಟನ್ನು ಇಲ್ಲಿ ವಾಪಸ್ ಕೊಡೋದು. ಇಲ್ಲ ಯಾರೋ ಒಬ್ಬರು ಕಟ್ಟಡ ಕಾರ್ಮಿಕರು ಹಿಂಗೆ ಹೋಗುವ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ಪಾಪ, ಆಕ್ಸಿಡೆಂಟ್ ಯಾವುದೇ ಥರ ಆಕ್ಸಿಡೆಂಟ್ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಇವ್ರು ನಡ್ಕೊಂಡು ಹೋಗಿ ಯಾರೋ ಒಂದು ಬಿದ್ದಿದ್ರು, ಅಥವಾ ಇವ್ರು ಬೈಕಲ್ಲಿ ಹೋಗುವಾಗ ಕೆಳಗಡೆ ಬಿದ್ದು, ಈ ಥರ ಏನೇ ಆಕ್ಸಿಡೆಂಟ್ ಆದಾಗಲೂ ಸಹ ಅವರಿಗೆ ನಮ್ಮ ಇಲಾಖೆಯಿಂದ ಅವರ ಕುಟುಂಬಕ್ಕೆ 8 ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತೆ. ಇದು ನಮ್ಮ ಪ್ರಸ್ತುತ ಮಾನ್ಯ ಕಾರ್ಮಿಕ ಸಚಿವರಾದಂಥ ನಮ್ಮ ಎಲ್ಲ ಪ್ರೀತಿಯ ಸಂತೋಷ್ ಲಾಡ್ ಸರ್ ಅವರು ಇದು ಮತ್ತು 5 ಲಕ್ಷ ರೂಪಾಯಿ ಇದನ್ನು ಕಳೆದ ವರ್ಷ 8 ಲಕ್ಷಕ್ಕೆ ಏರಿಸಿದ್ದಾರೆ. ಯಾರಾದರೂ ಕಟ್ಟಡ ಕಾರ್ಮಿಕರು ಕೆಲಸಕ್ಕೆ ಹೋಗುವಂತ ಬರುವ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ ಅವರಿಗೆ ಅವರ ಕುಟುಂಬಕ್ಕೆ 8 ಲಕ್ಷ ರೂಪಾಯಿ ಸಹಾಯಧನವನ್ನು ಇಲಾಖೆಯಿಂದ ಕೊಡಲಾಗುತ್ತೆ. ಇದಕ್ಕೆ ಏನಾಗಿರಬೇಕು, FIR ಆಗಿರಬೇಕು, ಪೋಸ್ಟ್ ಮಾರ್ಟಮ್ ಆಗಿರಬೇಕು, ಅಂದ್ರೆ ಮಾತ್ರ ಆಕ್ಸಿಡೆಂಟ್ ಆಗುತ್ತೆ. ಅವರಿಗೆ ನಮ್ಮ ಇಲಾಖೆಯಿಂದ 8 ಲಕ್ಷ ಕೊಡ್ತಾರೆ. ಇಲ್ಲ ಅವರು ನಾರ್ಮಲ್ ಆಗಿ ಯಾರೋ ಏನೋ ರೋಗ ಬಂತು, ಹಾರ್ಟ್ ಅಟ್ಯಾಕ್ ಆಯ್ತು, ಇಲ್ಲ ಏನೋ ಒಂದು ಜ್ವರ ಬಂದು ತೀರ್ಕೊಂಡ್ರು, ಈ ತರ ಸಾಮಾನ್ಯ ಸಹಜ ಸಾವನ್ನು ಅಪ್ಪಿದ್ರೆ ಆ ವ್ಯಕ್ತಿ ಅವ್ರ ರಿಜಿಸ್ಟ್ರೇಷನ್ ಆಗಿರಬೇಕು. ಆ ವ್ಯಕ್ತಿ ಸಹಜ ಸಾವನ್ನು ಹಾಕಿದಾಗ ಅವರ ಕುಟುಂಬಕ್ಕೆ 1,50,000 ರೂಪಾಯಿನ ಇಲಾಖೆಯಿಂದ ಕೊಡಲಾಗುತ್ತೆ. ಇದು ಸಹ ಮೊದಲು 75,000 ಇತ್ತು. ನಮ್ಮ ಕಾರ್ಮಿಕ ಸಚಿವರ ಒಂದು ಆಸ್ಥೆಯ ಮೇರೆಗೆ ಇದನ್ನ 1 ಲಕ್ಷಕ್ಕೆ ಏರಿಸಲಾಗಿದೆ. ಇಷ್ಟು ನಿಮ್ಗೆ ನೀವು ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಕಾರ್ಡ್ ಮಾಡಿಸ್ಕೊಂಡ್ರೆ ಕಾರ್ಡಿಗೆ ಬಹಳ ರೀಸನೇಬಲ್ ಪ್ರೈಸ್ ಇದೆ. 1 ಲಕ್ಷಕ್ಕೆ ಒಂದ್ಸರಿ ನೀವು ಕಾರ್ಡ್ ರಿನ್ಯೂವಲ್ ಮಾಡಿಸ್ಕೋಬೇಕು. ನೀವು ನಿರಂತರವಾಗಿ
ಒಂದು ವರ್ಷದಲ್ಲಿ 90 ಜನ ಕೆಲಸ ಮಾಡಿದ್ರೆ ನೀವು ಎಲಿಜಿಬಲ್ ಏನೋ ಕಾರ್ಡ್ ಮಾಡಿಸ್ಬೋದು. ಆದರೆ ಎಲಿಜಿಬಲ್ ಆದ್ರೆ ನೀವು ಪ್ರತಿ ವರ್ಷ ಕಾರ್ಡ್ ರಿನ್ಯೂ ಮಾಡ್ತಾ ಹೋದಂಗೆ ನೀವು ಎಲ್ಲಿವರೆಗೂ ಕಾರ್ಡ್ ಮಾಡ್ಕೊಂತೀರಿ ಅಲ್ಲಿವರೆಗೂ ನಿಮಗೆ ಎಲ್ಲ ಸೌಲಭ್ಯಗಳು ಕಂಟಿನ್ಯೂ ಇಂಪ್ಲಿಮೆಂಟ್ ಆಗ್ತಾ ಇರ್ತದೆ. ಹೌದು, ಬರೀ ಇವರಷ್ಟೇ ಆದ್ರೆ ಆಯ್ತಾ? ನಮ್ಮ ಮಕ್ಕಳಿಗೆ ಏನು, ನಮ್ಮ ಮಕ್ಕಳು ಸಹ ಏನೋ ನಾವು ಕಷ್ಟ ಜೀವಿಗಳು, ನಮ್ಮ ಮಕ್ಕಳು ಅವ್ರಿಗೂ ಸಹ ಕಷ್ಟಗಳಿರ್ತವೆ. ಅವರಿಗೆ ನಾವು ಇಲಾಖೆಯಿಂದ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೀವಿ. ಸ್ಕಾಲರ್ಶಿಪ್ ಏನು, ನೀವು ಮಕ್ಕಳು ಒಂದೇ ಆಲೋಚನೆ ಮಾಡಿ ಅವಾಗ ಇಂಥವೆಲ್ಲ ಗೌರ್ಮೆಂಟ್ ಸ್ಕೀಮ್ ತಗೊಂತಾರೆ. ಪೋಸ್ಟ್ ಆಫೀಸಲ್ಲಿ 700 ರೂಪಾಯಿ ಇದೆ. ಇನ್ನೊಂದು SBI ಬ್ಯಾಂಕ್ನಲ್ಲಿ ವರ್ಷಕ್ಕೆ 3,000 ಕಟ್ಟಿದ್ರೆ ಅದು ಊಟಗೆ 50 ಲಕ್ಷವರೆಗೂ ಕೊಡುವಂಥದ್ದಿದೆ. ಇವೆಲ್ಲ ಸಣ್ಣ ನಾವೆಲ್ಲ ಬಡವರು. ಹಬ್ಬ ಅಂದ್ರೆ ನಮ್ಗೆ ಒಂದು ದಿನ ಕೂಲಿ ಇಷ್ಟಪ್ಪ 800 ರೂಪಾಯಿ. ನಮ್ಮ ಖರ್ಚು ವ್ಯವಸ್ಥೆ ಹೋಗ್ತಾರೆ, ನಾವು ತಿಂಗಳಿಗೆ ಇಷ್ಟು ಉಳಿಸ್ಬೋದು. ಬಟ್ ಆದರೆ ಏನಾನ ಆದಾಗ ಅವ್ರು ಸುರಕ್ಷಿತ ಇರ್ತಾವೆ. ದಯವಿಟ್ಟು ಆ ಬ್ಯಾಂಕಿಗೆ ಹೋಗಿ ಅದೊಂದು ಸ್ವಲ್ಪ ವ್ಯವಸ್ಥೆ ಮಾಡ್ತೀರಿ. ಆಮೇಲೆ ಇತ್ತೀಚಿನ ದಿನದಲ್ಲಿ ಒಂದು ಸ್ವಲ್ಪ ರೋಡ್ಗಳಲ್ಲಿ ಆಕ್ಸಿಡೆಂಟ್ಗಳು ಭಾಳ ಆಗ್ತವೆ. ಆ ಆಕ್ಸಿಡೆಂಟ್ ಆದಾಗ ಆ ಒಂದು ಬುದ್ಧಂತರನ್ನ ಇಮಿಡಿಯೇಟ್ ಆಸ್ಪತ್ರೆ ಸೇರಿಸುವಂತ ಕೆಲಸ ಮಾಡ್ರಿ. ಯಾಕಂದ್ರೆ ನೀವು ಅಲ್ಲಿ ಆಸ್ಪತ್ರೆ ಸೇರಿಸಿದ ಮೇಲೆ ಇವಾಗ ಭಾಳ ಪೊಲೀಸರದ್ದು ಒಂದು ಭಯ. ಆ ಸೇರಿಸೋರ್ನ ಹಿಡ್ಕೊಂಡು ಎಂಕ್ವೈರಿ ಮಾಡಿ ಒಳಗೆ ಹಾಕ್ಬಿಡ್ತಾರ, ನಾವು ಹೆಂಗ್ ಮಾಡ್ಬೇಕಂತ ಅನ್ನೋದು ಏನೂ ಇಲ್ಲ. ಅದಕ್ಕೆ ಆರುಷ್ಯ ಅಪಘಾತ ಯೋಜನೆ ಅಂತ ಹೇಳಿ ಒಂದು ಸ್ಕೀಮೇ ಮಾಡಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಸರ್ ಮಾಡಿದ್ದಾರೆ. ಹರೀಶ್ ಕತೆ ಕೇಳಿದ್ರ ನೀವು? ಕೇಳಿದ್ರೆ ಅಣ್ಣ ಹೇಳ